ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಡ್ಡಿ ಮೀನು ಬರ್ತದಲ್ಲ, ಒಣಮೀನು, ಅದರ ಹಾಕಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡೋಣ ಬನ್ನಿ. ಮೊದಲಿಗೆ ನಾನು ನೋಡಿ ಇಲ್ಲಿ ಕಡ್ಡಿ ಮೀನಿದೆಲ್ಲ ಚಿಕ್ಕ ಚಿಕ್ಕದು ಒಣಮೀನು, ಅದನ್ನು ವಾಶ್ ಮಾಡಿ ಕ್ಲೀನಾಗಿ ಈಗ ಇದೇ ಥರ ಕ್ಲೀನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಹುರಿಯೋ ಯಾವ ಥರ ಹುರಿಬೇಕಂದ್ರೆ, ನಾವು ಹೀಗೆ ಮುರಿಲಿಕ್ಕೆ ಬರಬೇಕು, ಅದು ಬೆಂಡ್ ಆಗಬಾರ್ದು, ಆ ಥರ ರೋಸ್ಟ್ ಆಗಬೇಕು. ಆ ಥರವಾಗಿ ಇನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈಗ ಇದು ಆಲ್ಮೋಸ್ಟ್ ಚೆನ್ನಾಗಿ ಆಗಿದೆ. ಆ ನೀರೆಲ್ಲ ಡ್ರೈ ಆಗಿ ಇದು ಫುಲ್ ರೋಸ್ಟ್ ಆಗಿದೆ. ಹೀಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸಿ ಆರಲಿಕ್ಕೆ ಇಡಬೇಕು. ಹಾಗೆ ಅದು ಬಿಸಿ ಆರಿದ ಮೇಲೆ ಇನ್ನೂ ರೋಸ್ಟ್ ಆಗುತ್ತೆ, ಆವಾಗ ಚೆನ್ನಾಗಾಗುತ್ತೆ ಚಟ್ನಿ. ನೋಡಿ, ನಾನೀಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ನೋಡಿ ಮಿಕ್ಸಿ ಜಾರ್ ತಗೊತೀನಿ. ಅದಕ್ಕೆ ನಾನು ಇಲ್ಲಿ ಒಂದು 5 ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಣಮೆಣಸು ಯೂಸ್ ಮಾಡ್ತಿಲ್ಲ, ಹಸಿಮೆಣಸು. ಇಲ್ಲಿ ನೋಡಿ, ಒಂದು ಲಿಂಬೆಹಣ್ಣಷ್ಟು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಹುಣಸೆ ಹುಳಿ ತಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನೀವು ಎಣ್ಣೆಲಿ ಚಿಕ್ಕ ಚಿಕ್ಕದು ಪೀಸ್ ಮಾಡಿ ಹಾಕ್ಕೊಳ್ಳಿ, ಯಾಕಂದರೆ ಕೆಲವೊಮ್ಮೆ ಹಾಗೆ ಉಳಿದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಅರ್ಧ ಹೋಳಿಗೆ ತೆಂಗಿನಕಾಯಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3 ಎಸಳು ಬೆಳ್ಳುಳ್ಳಿ ಕೂಡ ಇದೆ. ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊತೀನಿ. 3 ಎಸಳು ಅಷ್ಟೇ ಬೆಳ್ಳುಳ್ಳಿ, ತುಂಬ ಹಾಕಲಿಕ್ಕೆ ಹೋಗಬೇಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಕೆಲವೊಮ್ಮೆ ಒಣಮೀನಲ್ಲಿ ತುಂಬ ಉಪ್ಪಿರುತ್ತೆ. ಅದನ್ನು ಕೂಡ ಮಿಕ್ಸಿಗೆ ಸ್ವಲ್ಪ ಹಾಕ್ತೀವಲ್ವ, ಅದಕ್ಕೋಸ್ಕರ ಉಪ್ಪು ಟೇಸ್ಟ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಕಡಿಮೆ ಆದರೆ ಮತ್ತೆ ಹಾಕ್ಕೋಬೋದು. ಅದಕ್ಕೋಸ್ಕರ ನೋಡಿ, ನಾನಿಲ್ಲಿ ರೋಸ್ಟ್ ಆಗಿದೆ ಅಲ್ಲ ಒಣಮೀನು, ಸ್ವಲ್ಪ ಇದಕ್ಕೆ ಹಾಕ್ಕೊತೀನಿ. ಸ್ವಲ್ಪ ಎಕ್ಸ್ಟ್ರಾ ತೆಗೆದಿಟ್ಕೊತೀನಿ. ಇದು ಸ್ವಲ್ಪ ತೆಗೆದಿಟ್ಕೊಂಡಿನಿ, ಇದು ಕೊನೆಯಲ್ಲಿ ಹಾಕೋಣ, ಹೇಳ್ತೀನಿ ಹೇಗೆ ಅಂತ. ಈಗ ಇದನ್ನು ನಾವು ಚೆನ್ನಾಗಿ ಒಂದು ಮಿಕ್ಸಿಲಿ ರುಬ್ಕೊಳ್ಳೋಣ. ಅದು ಹಾಗೆ ಇರಲಿ ಸೈಡಲ್ಲಿ. ಅದು ಆಮೇಲೆ ನೋಡಿ, ಈಗ ರುಬ್ಕೊಂಡು ಬರ್ತೀನಿ. ನೋಡಿ, ಈಗ ಇದು ನಾನು ರುಬ್ಬಿದ್ದೀನಿ. ಈಗ ಉಳಿದಿದೆ ಅಲ್ವಾ, ಈ ಮೀನನ್ನು ನುಣ್ಣಗೆ ರುಬ್ಕೊಳ್ಳಿ, ಮತ್ತು ತರಿ ಬೇಡ. ಈಗ ಈ ಉಳಿದಿರೋ ಮೀನನ್ನು ಇದಕ್ಕೇ ಹಾಕಿ, ಅಡಿಗಡೆ ಆ ಪೌಡ್ರೆಲ್ಲ ಬೇಡ, ಮೇಲ್ಗಡೆ ಮೀನು ಮಾತ್ರ ಹಾಕಿ. ಈಗ ನೋಡಿ, ಈ ಮೀನನ್ನು ಹಾಕಿ ಜಸ್ಟ್ ಒಂದು ರೌಂಡ್ ಅಷ್ಟೇ ತಿರುಗಿಸಿ, ಯಾಕಂದರೆ ಅದು ಚೆನ್ನಾಗಿ ಆ ಚಟ್ನಿಲಿ ಮಿಕ್ಸ್ ಆಗಬೇಕಷ್ಟೆ. ಪುಡಿ ಮಾಡಬೇಡಿ. ಬಾಯಿಗೆ ಒಂದೊಂದು ಲೈಟಾಗಿ ಚಿಕ್ಕ ಚಿಕ್ಕ ಪೀಸ್ ಸಿಗಬೇಕು, ಆ ಥರ ಅದನ್ನು ಮಿಕ್ಸಿಲಿ ಒಂದು ರೌಂಡ್ ಹಾಕ್ಕೋಬೇಕು. ನೋಡಿ, ಈ ಥರ ನೋಡಿ, ಅಲ್ಲಿ ಮೀನೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ಚಿಕ್ಕ ಚಿಕ್ಕದು ಪೀಸಾಗಿ ನೋಡಿ ತೋರಿಸ್ತೀನಿ ನಾನು ನಿಮಗೀಗ. ನೋಡಿ, ಆ ಮೀನೆಲ್ಲ ಹಾಗೆ ಇರಬೇಕು, ಅದು ಪುಡಿ ಆಗಬಾರ್ದು ನಮಗೆ. ನೋಡಿ, ಈ ಥರವಾಗಿ ಇರಬೇಕು, ಜಸ್ಟ್ ಮಿಕ್ಸ್ ಆಗಬೇಕಷ್ಟೇ, ಅದು ಚಟ್ನಿಗೆ ಮಿಕ್ಸ್ ಆಗಬೇಕು. ಮೊದಲಿಗೆ ನಾವು ಸ್ವಲ್ಪ ಹಾಕ್ಕೊಂಡು ರುಬ್ಬಿರ್ತೀವಲ್ವ, ಅದು ಫ್ಲೇವರ್ ಹಾಗೆ ಇರುತ್ತೆ. ಇದನ್ನು ಜಸ್ಟ್ ಮಿಕ್ಸ್ ಮಾಡಿ ಅಷ್ಟೇ. ಮಿಕ್ಸ್ ಮಾಡಿ ಇದನ್ನು ನಾವೀಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ತುಂಬ ತೆಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಈ ಚಳಿಗಂತೂ ಬಿಸಿ ಅನ್ನ ಈ ಥರ ಸೈಡಲ್ಲಿ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಖಾರ, ಉಪ್ಪು, ಹುಳಿ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ಸ್ ಹಾಕಿ. ಹಾಗೆ ಎಲ್ಲರೂ ನನಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಇನ್ನೂ ಬೇರೆ ಥರ ಚಟ್ನಿ ಮಾಡೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಲ್ವಾ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರೆಲ್ಲ ಒಮ್ಮೆ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಣಮೀನು ಚಟ್ನಿ ಹೇಗೆ ಬಂದಿದೆ ಅಂತ ಹೇಳಿ. ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ, ಹಾಗೆ ಕಾಮೆಂಟ್ಸ್ ಹಾಕಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ಖಾರ ನೋಡಿ ಹಾಕ್ಕೊಳ್ಳಿ, ಸೂಪರಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.